ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇನ್ ರಿಯಾಕ್ಟ್ ಆ್ಯಂಡ್ ಸ್ಪ್ರಿಂಗ್ ಬೂಟ್. ನಿಮಗೆಲ್ಲ ಗೊತ್ತಿದೆ, ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂತ ಹೇಳಿ. ಇಲ್ಲಿ ರಿಯಾಕ್ಟು ಮತ್ತು ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ರಿಯಲ್ ಟೈಮ್ ಅಪ್ಲಿಕೇಶನ್ನ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಪ್ರೀವಿಯಸ್ ವೀಡಿಯೋಸ್ ಏನಾದರೂ ನೀವು ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕಂಪ್ಲೀಟ್ ವೀಡಿಯೋ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿರಿ. ಹಾಗೆಯೇ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಹಾಗೆಯೇ ನೀವೇನಾದರೂ ಚಾನಲಿಗೆ ಡೊನೇಟ್ ಮಾಡಬೇಕು ಅಂತಿದ್ರೆ, ಚಾನಲಿಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲ್ಗಡೆ ಇರೋ UPI ನಂಬರಿಗೆ ನೀವು ಡೊನೇಟ್ ಮಾಡ್ಬೋದು. ಹಾಗೆಯೇ ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಓಕೆ, ಹಾಗಾದರೆ ನಾವು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಾವು ಯಾವ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತೀವಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ, ಹೌದಾ? ನಾವು ಒಂದು ರಿಯಲ್ ಟೈಮ್ ಮ್ಯೂಸಿಕ್ ಸ್ಟ್ರೀಮಿಂಗ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ರಿಕ್ವಿಸಿಟ್ಸು ಹಾಗೆಯೇ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಪ್ರಾಡಕ್ಟ್ ವಾಕ್ ಥ್ರೂನ ಎಲ್ಲದನ್ನು ನಾವು ಮಾಡಿದ್ವಿ. ಅದಕ್ಕೋಸ್ಕರ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿರಿ. ಹಾಗೆಯೇ ನೀವೇನಾದರೂ ಸ್ಪ್ರಿಂಗ್ ಬೂಟ್ನ ಫಸ್ಟ್ ಟೈಮ್ ಕಲಿತಿದ್ದೀರಾ ಅಂತಂದರೆ ನಾನು ಕಂಪ್ಲೀಟ್ 100 ವೀಡಿಯೋಸ್ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋಸ್ನ ಕೂಡ ವಾಚ್ ಮಾಡಿರಿ. ಸೊ ಅದನ್ನು ವಾಚ್ ಮಾಡಿದ್ರಿ ಅಂತಂದರೆ ಈ ಒಂದು ಸೀರೀಸು ನಿಮಗೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ಆ್ಯಕ್ಚುಲಾಗಿ ನಾವು ಅಪ್ಲಿಕೇಶನ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ, ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡೋಣ. ಫಸ್ಟು ಬ್ಯಾಕ್ ಎಂಡಿಂದ ಸ್ಟಾರ್ಟ್ ಮಾಡೋಣ, ಬ್ಯಾಕ್ ಎಂಡ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಹಾಗೆಯೇ ಇನ್ನೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಏನು ಹೇಳೋದಕ್ಕೆ ಹೇಳಬೇಕು ಅಂತಿದ್ದೆ ಅಂದರೆ, ಇಲ್ಲಿ ಯಾವುದೇ ಥರದ ನಾವು ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಲ್ಲ. ಪ್ರಾಬಬಲಿ ನೀವು ಫ್ರೆಷರ್ ಆಗಿದ್ದೀರಿ ಅಂತಂದರೆ ಅಥವಾ ಎಕ್ಸ್ಪೀರಿಯನ್ಸ್ ಡೆವಲಪರ್ಸ್ ಇದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ ಮೈಕ್ರೋ ಸರ್ವಿಸ್ ಆರ್ಕಿಟೆಕ್ಚರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ನಾವು ಯಾವುದೇ ಥರದ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಲ್ಲ. ಇಲ್ಲೇನು ಮಾಡ್ತೀವಿ ಅಂತಂದರೆ, ಒಂದು ಸಿಂಗಲ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು MongoDB ಡೇಟಾಬೇಸ್ ಜೊತೆಗೆ ನಾವು ಕನೆಕ್ಟ್ ಮಾಡ್ತೀವಿ. ಅಲ್ಲಿ APIಸ್ನ ಎಕ್ಸ್ಪೋಸ್ ಮಾಡ್ತೀವಿ. ರಿಯಾಕ್ಟ್ ಅಪ್ಲಿಕೇಶನಲ್ಲಿ ನಾವು ಆ APIಸ್ನ ಕನ್ಸ್ಯೂಮ್ ಮಾಡ್ತೀವಿ. ಸೊ ಜಸ್ಟ್ ಏನಿರುತ್ತಪ್ಪ ಅಂತಂದರೆ, ಒಂದು ಫ್ರಂಟ್ ಎಂಡ್ ಅಪ್ಲಿಕೇಶನು, ಒಂದು ಬ್ಯಾಕ್ ಎಂಡ್ ಅಪ್ಲಿಕೇಶನು, ಒಂದು ಡೇಟಾಬೇಸ್, ಜಸ್ಟ್ ಸ್ಟ್ರೈಟ್ ಫಾರ್ವರ್ಡ್. ಇದರಲ್ಲಿ ಯಾವುದೇ ಥರ ಮೈಕ್ರೋ ಸರ್ವಿಸ್ ಆರ್ಕಿಟೆಕ್ಚರು ಇನ್ವಾಲ್ವ್ ಆಗೋದಿಲ್ಲ. ಮೇ ಬಿ ಇನ್ ಫ್ಯೂಚರಲ್ಲಿ ನಾನು ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಇರೋವಂಥ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಫಸ್ಟು ನಿಮಗೆ, ಎಸ್ಪೆಷಲಿ ನೀವು ಫ್ರೆಷರ್ಸ್ ಇದ್ದೀರಾ, ಬಿಗಿನರ್ಸ್ ಇದ್ದೀರಾ ಅಂತಂದರೆ ವಿತೌಟ್ ಮೈಕ್ರೋ ಸರ್ವಿಸ್ ಆರ್ಕಿಟೆಕ್ಚರ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಈಗೇನು ಮಾಡೋಣ ಅಂತಂದರೆ, ನಾವು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು, ಬ್ಯಾಕ್ ಎಂಡ್ ಪ್ರಾಜೆಕ್ಟ್ನ ನಾವು ಕ್ರಿಯೇಟ್ ಮಾಡಬೇಕು. ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನಾವು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಏನನ್ನ ಯೂಸ್ ಮಾಡ್ತೀವಿ ಅಂತೇಳಿ. ಎಸ್ಪೆಷಲಿ ನಾವೇನಾದರೂ ಬ್ಯಾಕ್ ಎಂಡ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ಯೂಶ್ವಲಿ ನಾವು ಸ್ಪ್ರಿಂಗ್ ಇನಿಷಿಯಲೈಸರ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಸ್ಪ್ರಿಂಗ್ ಇನಿಷಿಯಲೈಸರ್ ಅನ್ನೋದು ಇಲ್ಲಿ ಆನ್ಲೈನ್ ವೆಬ್ ಟೂಲ್, ಅದನ್ನು ಸ್ಪ್ರಿಂಗ್ ಟೀಮ್ನವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಒಂದು ಟೂಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಜಸ್ಟ್ ಸ್ಟಾರ್ಟರ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಣ, ರೈಟ್? ಸೊ ನಾನೇನು ಮಾಡ್ತೀನಿ, ಆ ವೆಬ್ಸೈಟಿಗೆ ಹೋಗ್ತೀನಿ. ಸೊ start.spring.io ಅಂತ ಹೇಳಿಬಿಟ್ಟು, ದಿಸ್ ಈಸ್ ಸ್ಪ್ರಿಂಗ್ ಇನಿಷಿಯಲೈಸರ್. ಇದು ಅಫಿಷಿಯಲ್ ವೆಬ್ಸೈಟು, ಸ್ಪ್ರಿಂಗ್ ಫ್ರೇಮ್ವರ್ಕ್ನವರು ಕ್ರಿಯೇಟ್ ಮಾಡಿರೋದು. ಇಲ್ಲೇನು ಮಾಡ್ತೀವಿ ಅಂತಂದರೆ, ಬೇಸಿಕಲಿ ನಾವು ಪ್ರಾಜೆಕ್ಟ್ ಮೆಟಾಡೇಟಾ ಡೀಟೇಲ್ಸ್ನ ಎಂಟರ್ ಮಾಡ್ತೀವಿ. ಹಾಗೆಯೇ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡ್ತೀವಿ. ಡಿಪೆಂಡೆನ್ಸೀಸ್ ಅಂದರೆ ಜಸ್ಟ್ ಲೈಬ್ರರೀಸ್ ಇದ್ದಾಗೆ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೀನಿ, ಪ್ರಾಜೆಕ್ಟ್ ಟೈಪು ಬೈ ಡಿಫಾಲ್ಟಾಗಿ ಮೇವನ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಮೇವನ್ ಅನ್ನೋದು ಇಲ್ಲಿ ಬಿಲ್ಡ್ ಟೂಲು. ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಬಿಗಿನರ್ ಕ್ಲಾಸಸ್ಸಲ್ಲಿ. ಮೇಕ್ ಶೋರ್ ದಟ್ ಆ ಪ್ಲೇಲಿಸ್ಟ್ನ ವಾಚ್ ಮಾಡಿರಿ. ಸೊ ಅವಾಗ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಗ್ರೇಡಲ್ಲಿದೆ, ಮೇವನ್ ಇದೆ. ನಾನು ಮೇವನ್ನ ಚೂಸ್ ಮಾಡ್ತೀನಿ. ಗ್ರೇಡಲ್ ಕೂಡ ಅದು ಒಂದು ಬಿಲ್ಡ್ ಟೂಲೇ. ಸೊ ನಾನು ಇಲ್ಲಿ ಮೇವನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಅದೇ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಯೂಸ್ ಮಾಡ್ತಿರೋದು ಜಾವಾ. ಸೊ ಅಫ್ಕೋರ್ಸ್ ನಾವು ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಕಾಟ್ಲಿನ್ ಜೊತೆಗೂ ಯೂಸ್ ಮಾಡ್ಬೋದು, ಗ್ರೂವಿ ಜೊತೆಗೂ ಯೂಸ್ ಮಾಡ್ಬೋದು. ನಾನು ಜಾವಾ ಚೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ಸ್ಪ್ರಿಂಗ್ ಬೂಟ್ ವರ್ಷನು ಬೈ ಡಿಫಾಲ್ಟಾಗಿ ಸ್ಟೇಬಲ್ ವರ್ಷನ್ ಸೆಲೆಕ್ಟ್ ಆಗಿರುತ್ತೆ, 3.5.7 ನಾನು ರೆಕಾರ್ಡ್ ಮಾಡ್ತಿರೋ ಟೈಮ್ನಲ್ಲಿ. ಫ್ಯೂಚರಲ್ಲಿ ನೀವು ನೋಡ್ತಿದ್ದೀರಾ ಅಂತಂದರೆ ವರ್ಷನ್ಸ್ ಚೇಂಜ್ ಆಗಿರುತ್ತೆ. ಬಟ್ ಯಾವಾಗಲೂ ಬೈ ಡಿಫಾಲ್ಟಾಗಿ ಯಾವುದು ಸೆಲೆಕ್ಟ್ ಆಗಿರುತ್ತಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ರಿ, ಯಾಕಂದರೆ ಅದು ಸ್ಟೇಬಲ್ ವರ್ಷನ್ ಆಗಿರುತ್ತೆ. ಇದೆಲ್ಲ ಸ್ನ್ಯಾಪ್ಶಾಟ್ ವರ್ಷನ್ RC2 ಅಂತೆಲ್ಲ ಇದೆಯಲ್ಲ, ಇದೆಲ್ಲ ಸ್ಟೇಬಲ್ ವರ್ಷನ್ ಅಲ್ಲದೇ ಇರೋದು. ಎಸ್ಪೆಷಲಿ ನೀವೇನಾದರೂ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದೀರಾ ಅಂತಂದರೆ ನಾವು ಅದನ್ನು ಈ ಒಂದು ಸ್ನ್ಯಾಪ್ಶಾಟ್ ವರ್ಷನ್ಸಲ್ಲಿ ಮಾಡಬಾರ್ದು. ಏನಕ್ಕೆ ಅಂತಂದರೆ ಅದು ಸ್ಟೇಬಲ್ ಇರೋದಿಲ್ಲ, ರೈಟ್? ಅದಾದಮೇಲೆ ಗ್ರೂಪ್ ID, ಆರ್ಟಿಫೆಕ್ಟ್ ID ಎಲ್ಲ ಎಂಟ್ರ್ ಮಾಡೋಣ. ಸೊ ಗ್ರೂಪ್ ID ಅನ್ನೋದು ಏನಪ್ಪ ಅಂತಂದರೆ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ, ಇದನ್ನೆಲ್ಲ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ವಿ. ನೀವು ಯಾವುದಾದ್ರೂ ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಆ ಆರ್ಗನೈಸೇಷನ್ ಡೊಮೈನ್ ನೇಮ್ ಇರುತ್ತಲ್ಲ, ಅದನ್ನು ನಾವು ರಿವರ್ಸಲ್ಲಿ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರೂಪ್ ಐಡಿನ ನಾನೇನು ಮಾಡ್ತೀನಿ ಅಂತಂದರೆ ಫಾರ್ ಎಕ್ಸಾಂಪಲ್ ನನ್ನ ವೆಬ್ಸೈಟ್ ನೇಮು bhushansergo.in ಇದೆ ಅಂತಂದರೆ ಅದನ್ನು ರಿವರ್ಸ್ ಆರ್ಡ್ರಲ್ಲಿ ಕೊಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ wipro.com ಇದೆ ಅಂತಂದರೆ com.wipro ಆ ಥರ ಕೊಡ್ತಾರೆ. ಸೊ ಇಲ್ಲಿ ಗ್ರೂಪ್ ಅನ್ನೋದು ನಮ್ಮ ಡೊಮೈನ್ನ ರಿವರ್ಸ್ ಆರ್ಡ್ರಲ್ಲಿ ಕೊಡ್ತೀವಿ ನಾವು, in.bhushansergo, ರೈಟ್? ಆರ್ಟಿಫೆಕ್ಟ್ ID ಅನ್ನೋದು ಯೂಶಲಿ ಹೆಂಗಿರುತ್ತಪ್ಪ ಅಂತಂದರೆ ಬಿಸ್ನೆಸ್ ಯೂನಿಟ್ ಇರುತ್ತೆ. ಒಂದು ಆರ್ಗನೈಸೇಷನಲ್ಲಿ ಎಷ್ಟೊಂದು ಬಿಸ್ನೆಸ್ ಯೂನಿಟ್ಸ್ ಇರುತ್ತೆ, ಹೌದಾ? ಸೇಲ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಹೀಗೆ ಡಿಫ್ರೆಂಟ್ ಬಿಸ್ನೆಸ್ ಯೂನಿಟ್ಗಳಿರುತ್ತೆ. ಸೊ ಇಲ್ಲಿ ನಾವು ಬಿಸ್ನೆಸ್ ಯೂನಿಟ್ನ ಕೊಡ್ತೀವಿ.
ಸೊ ಯೂಶಲಿ ಗ್ರೂಪ್ ಐ ಡಿಲೇ ನಾವು ಬಿಸ್ನೆಸ್ ಯೂನಿಟ್ನ ಕೂಡ ಕೊಡ್ತೀವಿ. in.bhushan sergur .business ಯೂನಿಟ್ ಇರುತ್ತೆ. ಆರ್ಟಿಫ್ಯಾಕ್ಟ್ ಐ ಡಿ ಅನ್ನೋದು ಆ ಒಂದು ಟೀಮ್ ನೇಮ್ ಆಗಿರುತ್ತೆ. ಯಾಕಂದರೆ ಒಂದು ಬಿಸ್ನೆಸ್ ಯೂನಿಟ್ ಒಳಗಡೆ ಎಷ್ಟೊಂದು ಟೀಮ್ಸ್ಗಳಿರುತ್ತೆ, ಹೌದಾ, ಸೇಲ್ಸಲ್ಲಿ ಎಷ್ಟೊಂದು ಸೇಲ್ಸ್ ಇರುತ್ತೆ, ರೈಟ್. ಅದೇ ರೀತಿ ಆರ್ಟಿಫ್ಯಾಕ್ಟ್ ಐ ಡಿ ಯಾವಾಗ ಯೂಶಲಿ ಹೆಂಗಿರುತ್ತಪ್ಪ ಅಂತಂದರೆ ಟೀಮ್ ನೇಮ್ ಆಗಿರುತ್ತೆ. ಬಟ್ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಗ್ರೂಪ್ ಐ ಡಿಲಿ ಜಸ್ಟ್ ನಾನು ಡೊಮೈನ್ ನೇಮ್ನ ರಿವರ್ಸಲ್ಲಿ ಕೊಡ್ತೀನಿ. ನಾನು ಆರ್ಟಿಫ್ಯಾಕ್ಟ್ ಐ ಡಿನ ನಾನು ಒಂದು ಬಿಸ್ನೆಸ್ ಯೂನಿಟ್ ಆಗಿ ಕೊಡ್ಬೋದು. ಬಟ್ ನಾನು ಇಲ್ಲೇನು ಮಾಡ್ತೀನಪ್ಪ ಅಂತಂದರೆ ಜಸ್ಟ್ ಆ ಪ್ರಾಜೆಕ್ಟ್ ನೇಮ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಾವು ಕ್ರಿಯೇಟ್ ಮಾಡ್ತಿರೋದು ಇವಾಗ ಸ್ಪಾಟಿಫೈ ಎ ಪಿ ಐ ಅಂದರೆ ಮ್ಯೂಸಿಕ್ ರಿಯಲ್ ಟೈಮ್ ಮ್ಯೂಸಿಕ್ ಸ್ಟ್ರೀಮಿಂಗ್ ಎ ಪಿ ಐನ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ, ಹೌದಾ. ಸೊ ಇಟ್ಸ್ ಜಸ್ಟ್ ಲೈಕ್ ಎ ಕ್ಲೋನ್ ಆಫ್ ಸ್ಪಾಟಿಫೈ ಅಥವಾ ಕ್ಲೋನ್ ಆಫ್ ಮ್ಯೂಸಿಕ್, ಯೂಟ್ಯೂಬ್ ಮ್ಯೂಸಿಕ್ ಅಂತ ಅಂದ್ಕೊಳ್ಳಿ, ಅಮೆಝಾನ್ ಮ್ಯೂಸಿಕ್ ಅಂತ ಅಂದ್ಕೊಳ್ಳಿ, ಅಥವಾ ಗಾನಾ ಯಾವ್ದಾರು ಆಗಿರ್ಬೋದು, ರೈಟ್. ಸೊ ನಾನೇನು ಮಾಡ್ತೀನಿ ಇಲ್ಲಿ ಸ್ಪಾಟಿಫೈ ಎ ಪಿ ಐ ಅಂತ, ಸ್ಪಾಟಿಫೈ ಎ ಪಿ ಐ, ರೈಟ್. ಇದು ಆರ್ಟಿಫ್ಯಾಕ್ಟ್ ಐ ಡಿ. ನೇಮ್ ನೀವು ಚೇಂಜ್ ಮಾಡ್ಬೋದು. ಯೂಶಲಿ ಆರ್ಟಿಫ್ಯಾಕ್ಟ್ ಐ ಡಿ ಏನು ಕೊಟ್ಟಿರ್ತಾರಲ್ಲ ಅದೇ ನೇಮ್ ಆಗಿ ಕೂಡ ಎಂಟರ್ ಮಾಡಿರ್ತಾರೆ ಅಲ್ಲಿ. ಸೊ ಡಿಸ್ಕ್ರಿಪ್ಷನ್ ಇದನ್ನು ನಾವು ಚೇಂಜ್ ಮಾಡ್ಬೋದು. ನಾನೇನು ಮಾಡ್ತೀನಿ ಸ್ಪ್ರಿಂಗ್ ಬೂಟ್ ರೆಸ್ಟ್ ಎ ಪಿ ಐ ಅಂತ ಬರಿತೀನಿ. ಪ್ಯಾಕೇಜ್ ನೇಮ್ ಯೂಶಲಿ ಯಾವಾಗಲೂ ಹೆಂಗಿರುತ್ತಪ್ಪ ಅಂತಂದರೆ ಕಾಂಬಿನೇಷನ್ ಆಫ್ ಗ್ರೂಪ್ ಐ ಡಿ ಪ್ಲಸ್ ಆರ್ಟಿಫ್ಯಾಕ್ಟ್ ಐ ಡಿ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು in.bhushan sergur .spotify API. ನೀವು ಚೇಂಜ್ ಮಾಡ್ಬೋದು, ಬಟ್ ಯೂಶಲಿ ಏನು ಡಿಫಾಲ್ಟ್ ಇದೆಯಲ್ಲ ಅದನ್ನು ಹಾಗೆ ಬಿಡಿ, ರೈಟ್. ಅದಾದಮೇಲೆ ಪ್ಯಾಕೇಜಿಂಗ್, ನೀವು ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದ್ಮೇಲೆ ಒಂದ್ಸಲ ಡೆವಲಪ್ ಆದಮೇಲೆ ಯಾವ ರೀತಿ ನೀವು ಪ್ಯಾಕೇಜ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಜಾರ್ ಆಗೋ ಅಥವಾ ವಾರ್ ಆಗಿ ನೀವು ಪ್ಯಾಕೇಜ್ ಮಾಡ್ತೀರ ಅನ್ನೋದಕ್ಕೆ ನಾವು ಜಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋಣ. ಕಾನ್ಫಿಗರೇಷನ್ನು ಪ್ರಾಪರ್ಟಿ ಫೈಲ್ ಯೂಸ್ ಮಾಡ್ತಿರೋ ಅಥವಾ ಯಾಮಲ್ ಫೈಲ್ನ ಯೂಸ್ ಮಾಡ್ತಿರೋ. ಸೊ ನಾನು ಪ್ರೀವಿಯಸ್ಲಿ ಎಲ್ಲ ಪ್ರಾಪರ್ಟೀಸ್ ಫೈಲ್ನ ಯೂಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ಪ್ರಾಪರ್ಟೀಸ್ ಫೈಲ್ಗೆ ನಾನು ಸ್ಟಿಕ್ ಆನ್ ಹಾಕ್ತೀನಿ. ಅಫ್ಕೋರ್ಸ್ ಕೆಲವೊಂದು ಕಂಪ್ನಿಗಳಲ್ಲಿ ಕೆಲವೊಂದು ಆರ್ಗನೈಸೇಷನಲ್ಲಿ ಯಾಮಲ್ ಫೈಲ್ನ ಕೂಡ ಯೂಸ್ ಮಾಡಿರ್ತಾರೆ, ಅದನ್ನು ಕೂಡ ಚೂಸ್ ಮಾಡ್ಬೋದು. ಅದಕ್ಕೆ ಡಿಫ್ರೆಂಟ್ ಸಿಂಟ್ಯಾಕ್ಸ್ ಇದೆ ಅಷ್ಟೇ, ಅದು ಬಿಟ್ಟರೆ ಬೇನಿಲ್ಲ. ನಾವು ಪ್ರಾಪರ್ಟಿಗಳೆಲ್ಲ ಸೇಮ್ ಇರುತ್ತೆ, ಪ್ರಾಪರ್ಟಿ ನೇಮ್ಗಳೆಲ್ಲ, ಬಟ್ ದ ವೇ ಆಫ್ ಸ್ಟೈಲ್ ಮಾಡೋದು ಅಥವಾ ವೇ ಆಫ್ ರೆಪ್ರೆಸೆಂಟ್ ಮಾಡೋದು ಡಿಫ್ರೆಂಟ್ ಇರುತ್ತೆ ಅಷ್ಟೇ ಯಾಮಲ್ ಫೈಲಲ್ಲಿ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಸೊ ಜಾವಾ ವರ್ಷನು ನಾನು ಇನ್ಸ್ಟಾಲ್ ಮಾಡಿದ್ರೆ 21 ಆಗಿರೋದ್ರಿಂದ 21 ಸೆಲೆಕ್ಟ್ ಮಾಡಿದ್ದೀನಿ. ಇಷ್ಟೆಲ್ಲ ಮೆಟಾಡೇಟಾ ಇನ್ಫಾರ್ಮೇಷನ್ನ ಡೀಟೇಲ್ಸ್ನ ಎಂಟರ್ ಮಾಡಿದ ಮೇಲೆ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡೋಣ. ಫಾರ್ ನಾವು ಅಫ್ಕೋರ್ಸ್ ಎಷ್ಟೊಂದು ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡಬೇಕಾಗುತ್ತೆ, ಬಿಕಾಸ್ ನಾವೊಂದು ಪ್ರೊಡಕ್ಷನ್ ರೆಡಿ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ. ಬಟ್ ಫಾರ್ ನಾವು ಕೀಪ್ ಇಟ್ ಸಿಂಪಲ್ ಆಗಿರೋದಕ್ಕೆ ಜಸ್ಟ್ 3 ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡೋಣ. ಅಫ್ಕೋರ್ಸ್ ನಮಗೆ ವೆಬ್ ಡಿಪೆಂಡೆನ್ಸಿ ಅಂತೂ ಬೇಕೇ ಬೇಕು, ಬಿಕಾಸ್ ವಿ ಆರ್ ಬಿಲ್ಡಿಂಗ್ ಅ ರೆಸ್ಟ್ಫುಲ್ APIs, ರೈಟ್. ಈ ಡಿಪೆಂಡೆನ್ಸಿ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ಲಿ, ಓಕೆನಾ. ಈ ಡಿಪೆಂಡೆನ್ಸಿ ಆ್ಯಡ್ ಮಾಡೋದ್ರಿಂದ ನಾವು ರೆಸ್ಟ್ APIsನ ನಾವು ಕ್ರಿಯೇಟ್ ಮಾಡ್ತೀವಿ, ಅದಕ್ಕೋಸ್ಕರ ವೆಬ್ ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀವಿ. ಅದಾದಮೇಲೆ ನಾನು ನೆಕ್ಸ್ಟು ಲಾಂಬಾಕ್ನ ಆ್ಯಡ್ ಮಾಡ್ತೀನಿ. ಸೊ ಲಾಂಬಾಕ್ ನಿಮಗೆ ಗೊತ್ತಿರೋ ಹಾಗೆ ಜಾವಾ ಲೈಬ್ರರಿ ಅದು, ಓಕೆ, ಅನೋಟೇಷನ್ ಲೈಬ್ರರಿ. ಅದೇನು ಮಾಡುತ್ತೆ, ಬಾಲರ್ ಪ್ಲೇಟ್ ಕೋಡ್ನ ರೆಡ್ಯೂಸ್ ಮಾಡುತ್ತೆ. ನೀವು ಕೋರ್ ಜಾವಾದಲ್ಲೆಲ್ಲ ಸೆಟ್ಟರ್ಸ್ ಮತ್ತು ಗೆಟರ್ಸ್ನ ಬರೆದಿರ್ತೀರ, ಹೌದಾ. ಸೊ ಬಟ್ ನಾವು ಈ ಒಂದು ಲಾಂಬಾಕ್ ಡಿಪೆಂಡೆನ್ಸಿ ಆ್ಯಡ್ ಮಾಡೋದ್ರಿಂದ, ಈ ಲೈಬ್ರರಿ ಆ್ಯಡ್ ಮಾಡೋದ್ರಿಂದ ಅದನ್ನೆಲ್ಲ ನಾವು ಎಲಿಮಿನೇಟ್ ಮಾಡ್ಬೋದು. ಅದನ್ನೆಲ್ಲ ಎಲಿಮಿನೇಟ್ ಮಾಡಿ ಜಸ್ಟ್ ಅನೋಟೇಷನ್ಸ್ನ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ಲಾಂಬಾಕ್ನ ಆ್ಯಡ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಆ್ಯಕ್ಚುಯೇಟರ್ನ ಆ್ಯಡ್ ಮಾಡೋಣ. ಆ್ಯಕ್ಚುಯೇಟರ್ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಾ. ಏನಪ್ಪ ಅಂತಂದರೆ ನಮಗೆ ಹೆಲ್ಪ್ಫುಲ್ ಎಂಡ್ ಪಾಯಿಂಟ್ಸ್ನ ಪ್ರೊವೈಡ್ ಮಾಡುತ್ತೆ. ಇದರಿಂದ ನಾವು ಅಪ್ಲಿಕೇಶನ್ ಸ್ಟೇಟಸ್ ಆಗಿರ್ಬೋದು, ಅಪ್ಲಿಕೇಶನ್ ಹೆಲ್ತ್ನ ನಾವು ಈಸಿಯಾಗಿ ಮಾನಿಟರ್ ಮಾಡ್ಬೋದು. ಅಪ್ಲಿಕೇಶನ್ ಏನಾದರೂ ನಾವೀಗ ಲೆಟ್ಸ್ ಸೇ ಸಪೋಸ್ ಎಲ್ಲ ಡೆವಲಪ್ ಆದಮೇಲೆ ಎಲ್ಲೋ ಒಂದು ಕಡೆಗೆ ಡೆಪ್ಲಾಯ್ ಮಾಡ್ತೀವಿ, ಕಸ್ಟಮರಿಗೆ ನಾವು ಕೊಡ್ತೀವಿ. ಸೊ ಕಸ್ಟಮರಿಗೆ ಕೊಟ್ಟಾಗ ಕಸ್ಟಮರ್ ಯೂಸ್ ಮಾಡ್ತಿರ್ಬೇಕಾದ್ರೆ ನಾವು ಮಾನಿಟರ್ ಮಾಡಬೇಕಾಗುತ್ತೆ, ಅದು ಅಪ್ಲಿಕೇಶನ್ ರನ್ ಆಗ್ತಾ ಇದೀನೋ, ಸ್ಟಾಪ್ ಆಗಿದೆಯೋ, ಕ್ರ್ಯಾಶ್ ಆಗಿದೆಯೋ, ಅದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಕೆಲವೊಂದು ಹೆಲ್ಪ್ಫುಲ್ ಎಂಡ್ ಪಾಯಿಂಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಈ ಆ್ಯಕ್ಚುಯೇಟರ್ ಡಿಪೆಂಡೆನ್ಸಿ ನಮಗೆ. ಸೊ ಅದಕ್ಕೋಸ್ಕರ ಈ ಆ್ಯಕ್ಚುಯೇಟರ್ ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ, ರೈಟ್. ಸೊ ಈ 3 ಡಿಪೆಂಡೆನ್ಸೀಸ್ ಫಾರ್ ನಾವು ಮೋರ್ ದೆನ್ ಎನಫ್ ನಮಗೆ ಕಿಕ್ ಸ್ಟಾರ್ಟ್ ಮಾಡಲಿಕ್ಕೆ, ಓಕೆ. ಸೊ ನಾವೇನು ಮಾಡ್ಬೋದು, ಇದನ್ನು ಫಸ್ಟು ಜನರೇಟ್ ಮಾಡೋಕ್ಕಿಂತ ಮುಂಚೆ ಪ್ರಾಜೆಕ್ಟ್ ಸ್ಟ್ರಕ್ಚರ್ನ ನೋಡ್ಬೋದು ನಾವು. ನಾನು ಎಕ್ಸ್ಪ್ಲೋರ್ ಅಂತ ಕ್ಲಿಕ್ ಮಾಡಿದರೆ ಪ್ರಾಜೆಕ್ಟ್ ಸ್ಟ್ರಕ್ಚರ್ ನಮಗೆ ಸಿಗುತ್ತೆ. ಸೊ ಇದರಲ್ಲಿ ಈ ಫೈಲ್ಸ್ಗಳೆಲ್ಲ ನಮಗೆ ಸಿಗುತ್ತೆ ಒಂದ್ಸಲ ಡೌನ್ಲೋಡ್ ಮಾಡಿದ ಮೇಲೆ. ಅದರಲ್ಲಿ ಸೋರ್ಸ್ ಫೋಲ್ಡರ್ ಕೂಡ ಇದೆ. pom.xml ಫೈಲಲ್ಲಿ ನೀವು ನೋಡ್ಬೋದು ನಾವು ಆ್ಯಡ್ ಮಾಡಿರೋ ಡಿಪೆಂಡೆನ್ಸೀಸ್ಗಳೆಲ್ಲ ಇರುತ್ತೆ. ಆ್ಯಕ್ಚುಯೇಟರ್ ಡಿಪೆಂಡೆನ್ಸಿ, ವೆಬ್ ಡಿಪೆಂಡೆನ್ಸಿ, ಲಾಂಬಾಕ್ ಡಿಪೆಂಡೆನ್ಸಿ, ಜೊತೆಗೆ ಒನ್ ಮೋರ್ ಡಿಪೆಂಡೆನ್ಸಿ ಕೂಡ ಆ್ಯಡ್ ಆಗಿದೆ, ಅದು ಸ್ಟಾರ್ಟರ್ ಟೆಸ್ಟ್ ಡಿಪೆಂಡೆನ್ಸಿ. ಸೊ ಇದನ್ನು ನಾವು ರಿಮೂವ್ ಮಾಡ್ಬೋದು. ಏನಕ್ಕೆ ಅಂತಂದರೆ ಸ್ಪ್ರಿಂಗ್ ಇನಿಷಿಯಲೈಸರು ಆಟೋಮೆಟಿಕ್, ಅಂದರೆ ಈ ಸ್ಪ್ರಿಂಗ್ ಇನಿಷಿಯಲೈಸರ್ ಟೂಲು ಆಟೋಮೆಟಿಕ್ಕಾಗಿ ಈ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡಿರುತ್ತೆ. ಬಟ್ ಸಿನ್ಸ್ ನಾವು ಈ ಒಂದು ಪ್ರಾಜೆಕ್ಟಲ್ಲಿ ಯಾವುದೇ ತರಹದ ಟೆಸ್ಟ್ ಕೇಸಸ್ನ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಟೆಸ್ಟ್ ಕೇಸಸ್ನ ಬರಿತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ರಿಮೂವ್ ಮಾಡೋಣ ಒಂದ್ಸಲ ಪ್ರಾಜೆಕ್ಟ್ನ IDEಯಲ್ಲಿ ಓಪನ್ ಮಾಡಿದ ತಕ್ಷಣ. ಅದಾದಮೇಲೆ ಮೇವನ್ ಪ್ಲಗಿನ್ಸ್ ಎಲ್ಲ ಸಪೋರ್ಟೆಡ್ ಪ್ಲಗಿನ್ಸ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಸ್ಪ್ರಿಂಗ್ ಇನಿಷಿಯಲೈಸ್ ಏನು ಈ ಟೂಲ್ ನಾವು ಯೂಸ್ ಮಾಡ್ತಿದ್ವಲ್ಲ, ಇನಿಷಿಯಲೈಸರ್ ಆ್ಯಡ್ ಮಾಡಿದೆ, ಅದೆಲ್ಲ ನಾವು ಹಾಗೇ ಇರಲಿ. ಸೊ ಇದೆಲ್ಲ ನೀವು ಒಂದ್ಸಲ ನಿಮಗೆ ಈ ಸ್ಟ್ರಕ್ಚರ್ ಎಲ್ಲ ಓಕೆ ಆಯಿತು, ಎಲ್ಲ ನೀವು ಕಾನ್ಫಿಗರೇಷನ್ ಎಲ್ಲ ನಿಮಗೆ ಓಕೆ ಅನ್ನಿಸ್ತು ಅಂತಂದರೆ ನಾವು ಇದನ್ನು ಡೌನ್ಲೋಡ್ ಮಾಡ್ಬೋದು. ಸೊ ನಾನು ಇದನ್ನು ಜನರೇಟ್ ಅಂತ ಕೊಡ್ತೀನಿ, ಜಿಪ್ ಫೈಲ್ ಡೌನ್ಲೋಡ್ ಆಗುತ್ತೆ. ಈ ಜಿಪ್ ಫೈಲ್ನ ನಾವೇನು ಮಾಡಬೇಕು, ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಆದಮೇಲೆ ಆ ಫೋಲ್ಡರ್ ಏನಿರುತ್ತಲ್ಲ ಆ ಫೋಲ್ಡರ್ನ ನಾವು IDEಯಲ್ಲಿ ಓಪನ್ ಮಾಡೋಣ. ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡ್ತಿದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಓಪನ್ ಮಾಡ್ತೀನಿ. ನೀವೇನಾದರೂ ಎಕ್ಲಿಪ್ಸು ಅಥವಾ STS, ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದ್ದೀರಾ ಅಂತಂದರೆ ಆ ಫೋಲ್ಡರ್ನ ಆ ಒಂದು ರೆಸ್ಪೆಕ್ಟಿವ್ IDEಯಲ್ಲಿ ಓಪನ್ ಮಾಡಿರಿ. ಐ ರೆಕಮೆಂಡೇಷನ್ ಏನಪ್ಪ ಅಂತಂದರೆ ಇಂಟೆಲಿಜೆ ಐಡಿಯಾನೇ ಯೂಸ್ ಮಾಡಿರಿ ಅಂತ. ಓಕೆ, ನಾನು ಇದನ್ನು ಓಪನ್ ಮಾಡ್ತೀನಿ.
ಓಕೆ, ಈ ಪ್ರಾಜೆಕ್ಟ್ನ ನಾನು ಆಲ್ರೆಡಿ ಇಂಟೆಲಿಜೆ ಐಡಿಯಾದಲ್ಲಿ ಓಪನ್ ಮಾಡಿದ್ದೀನಿ. ಹೋಪ್ಫುಲಿ ನೀವು ಕೂಡ ಇದನ್ನ ಒಂದು ಐಡಿಯಲ್ಲಿ ಓಪನ್ ಮಾಡಿದ್ದೀರಾ ಅಂತ ಅನ್ಕೊತೀವಿ. ನೀವು ಪ್ರಾಜೆಕ್ಟ್ನ ಯಾವುದಾದ್ರೂ ಒಂದು ಐಡಿಯಲ್ಲಿ ಓಪನ್ ಮಾಡಿದ ಮೇಲೆ ಅದು ನೀವೇನಾದರೂ ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ದೀರಾ ಅಂತಂದರೆ ಅದು ಸೆಟಪ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ, ನೀವೇನಾದರೂ ಇಂಟೆಲಿಜೆ ಐಡಿಯಾ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಬಾಟಮ್ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ನೋಡ್ಬೋದು, ಅದು ಪ್ರಾಜೆಕ್ಟ್ ಲೋಡ್ ಆಗ್ತಾ ಇರುತ್ತೆ. ಅಂದರೆ ಎಲ್ಲ ಡಿಪೆಂಡೆನ್ಸೀಸ್ನ ಡೌನ್ಲೋಡ್ ಮಾಡ್ತಾ ಇರುತ್ತೆ. ಸೆಟಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಪೇಷನ್ಸಿಂದ ಇರಿ, ಯಾವುದೇ ಥರ ಅವಸರ ಮಾಡೋದಕ್ಕೆ ಹೋಗಬೇಡ್ರಿ. ಮೇ ಬಿ ಅದು ನೀವು ಇಂಟೆಲಿಜೆ ಐಡಿಯಾ ಯೂಸ್ ಮಾಡ್ತಿಲ್ಲ ಅಂತಂದರೆ ಬೇರೆ ಐಡಿ ಯೂಸ್ ಮಾಡ್ತಿದ್ರಿ ಅಂತಂದರೆ ಎಲ್ಲಾದರೂ ಒಂದು ಕಡೆಗೆ ಲೋಡ್ ಆಗ್ತಾ ಇರುತ್ತೆ. ಮೇಕ್ ಶೋರ್ ದಟ್ ಮಾನಿಟರ್ ಮಾಡಿರಿ, ಅದನ್ನು ವೆಯ್ಟ್ ಮಾಡ್ತೀರಿ ಅದೆಲ್ಲ ಕಂಪ್ಲೀಟ್ ಆಗೋ ತನಕ, ಸೆಟಪ್ ಆಗೋ ತನಕ. ಅದೆಲ್ಲ ಆದಮೇಲೆ ನೀವು ಇದನ್ನು ಪ್ರಾಜೆಕ್ಟ್ ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮಗೆ ಕಾಣುತ್ತೆ ಇಲ್ಲಿ ಈ ರೀತಿಯ ಒಂದು ಪ್ರಾಜೆಕ್ಟ್ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ, ಇದು ಸ್ಟ್ಯಾಂಡರ್ಡ್ ಮೇವನ್ ಪ್ರಾಜೆಕ್ಟ್ ಇರುತ್ತೆ. ಓಕೆ, ಈ ಪ್ರಾಜೆಕ್ಟ್ ಸ್ಟ್ರಕ್ಚರ್ ಬಗ್ಗೆ ನಾನು ಆಲ್ರೆಡಿ ಎಲ್ಲ ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ದೀನಿ, ಮತ್ತೆ ನಾನು ಅದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ರೈಟ್, ಅದಾದಮೇಲೆ ನೀವು ಫಸ್ಟ್ ಏನು ಮಾಡೋಣ ಅಂತಂದರೆ pom.xmlನ ಓಪನ್ ಮಾಡೋಣ. pom.xml ಅನ್ನೋದು ಇದು ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟ್ ಫೈಲ್. ಇದು ನಾವು ಮೇವನ್ ಯೂಸ್ ಮಾಡ್ತಿರೋದ್ರಿಂದ pom.xml ಇರುತ್ತೆ. ಅದೇ ನಾವೇನಾದರೂ ಗ್ರೇಡಲ್ ಯೂಸ್ ಮಾಡ್ತೀವಿ ಅಂತಂದರೆ build.gradle ಅಂತ ಒಂದು ಫೈಲ್ ಇರುತ್ತೆ. ರೈಟ್, ಇದರೊಳಗಡೆ ನಾವು ಎಲ್ಲ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡಿರ್ತೀವಿ. ನೀವು ಸ್ಕ್ರಾಲ್ ಮಾಡಿದರೆ ನೋಡ್ಬೋದು, ಆಕ್ಚುಯೇಟರ್ ಡಿಪೆಂಡೆನ್ಸಿ ಇದೆ, ವೆಬ್ ಡಿಪೆಂಡೆನ್ಸಿ ಇದೆ, ಲಾಂಬಾಗ್ ಡಿಪೆಂಡೆನ್ಸಿ ಇದೆ. ಅದೇ ರೀತಿ ಸ್ಟಾರ್ಟರ್ ಟೆಸ್ಟ್ ಡಿಪೆಂಡೆನ್ಸಿ ಇತ್ತು. ಸೊ ಆ ಸ್ಟಾರ್ಟರ್ ಟೆಸ್ಟ್ ಡಿಪೆಂಡೆನ್ಸಿನ ನಾನು ಆಲ್ರೆಡಿ ರಿಮೂವ್ ಮಾಡಿದ್ದೀನಿ. ಓಕೆ, ಸೊ ಮೇಕ್ ಶೋರ್ ದಟ್ ನೀವು ಕೂಡ ಅದನ್ನು ರಿಮೂವ್ ಮಾಡಿರಿ. ನೀವು ಒಂದ್ಸಲ ಅದನ್ನು ರಿಮೂವ್ ಮಾಡಿದ ಮೇಲೆ ಲೆಟ್ಸ್ ಸೇ ಸಪೋಸ್ ನೀವು ಈ ಒಂದು pom.xml ಫೈಲಲ್ಲಿ ನೀವು ಏನಾದರೂ ಚೇಂಜಸ್ ಮಾಡಿದಿರಿ ಅಂತಂದರೆ, ಏನಾದರೂ ಮಾಡಿಫೈ ಮಾಡಿದಿರಿ ಅಂತಂದರೆ ನಾವು ಇದನ್ನು ರೀಲೋಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ರಿಮೂವ್ ಮಾಡ್ತೀನಿ. ಓಕೆ, ಇದನ್ನು ರಿಮೂವ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ರೈಟ್ ಹ್ಯಾಂಡ್ ಸೈಡಲ್ಲಿ, ಟಾಪ್ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಆಪ್ಷನ್ ಇದೆ. ಓಕೆ, ಸಿಂಕ್ ಮೇವನ್ ಚೇಂಜಸ್ ಅಂತೇಳಿ. ಸೊ ಮೇಕ್ ಶೋರ್ ದಟ್ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆವಾಗ ಅದು ಮೇವನ್ನು ರೀಲೋಡ್ ಆಗುತ್ತೆ. ರೈಟ್, ಆ ಲೇಟೆಸ್ಟ್ ಚೇಂಜಸ್ನ ರೀಲೋಡ್ ಮಾಡುತ್ತೆ. ಓಕೆ, ನಾನು ಮತ್ತೆ ವಾಪಸ್ ಆ್ಯಡ್ ಮಾಡ್ತೀನಿ ಅದನ್ನು. ಸೊ ಆ್ಯಡ್ ಮಾಡಿದ ತಕ್ಷಣ ಮತ್ತೆ ನಿಮಗದು ಸಿಂಕ್ರನೈಸ್ ಮಾಡಿರಿ ಅಂತ ನಿಮಗೆ ಕೇಳುತ್ತೆ. ಸೊ ಮೇಕ್ ಶೋರ್ ದಟ್ ಆ ಆಪ್ಷನ್ನ ಕ್ಲಿಕ್ ಮಾಡ್ತೀರಿ. ನೀವೇನಾದರೂ ಎಕ್ಲಿಪ್ಸು ಅಥವಾ STS ಯೂಸ್ ಮಾಡ್ತಿದ್ರಿ ಅಂತಂದರೆ ಈ ಆಪ್ಷನ್ ಇರಲ್ಲ. ನೀವು ಪ್ರಾಜೆಕ್ಟಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಮೇವನ್ ಅಂತ ಇರುತ್ತೆ, ಅಲ್ಲಿ ಮೇವನಲ್ಲಿ ಸಿಂಕ್ ಪ್ರಾಜೆಕ್ಟು ಅಥವಾ ಅಪ್ಡೇಟ್ ಪ್ರಾಜೆಕ್ಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ರಿಮೆಂಬರ್ ದಟ್. ಓಕೆನಾ, ಅದಕ್ಕೋಸ್ಕರ ಈ ಥರ ಚೇಂಜಸ್ ಐಡಿಯಿಂದ ಐಡಿಗೆ ಚೇಂಜಸ್ ಆಗೋದ್ರಿಂದ ಆಪ್ಷನ್ಸು ಮೇಕ್ ಶೋರ್ ದಟ್ ಸೇಮ್ ಐಡಿನ ಯೂಸ್ ಮಾಡಿರಿ, ಆವಾಗ ನಿಮಗೂ ಈಸಿಯಾಗಿ ಆಪ್ಷನ್ಸ್ ಎಲ್ಲ ಗೊತ್ತಾಗುತ್ತೆ. ಓಕೆ, ಈಗ ನಾವು ಟೆಸ್ಟ್ ಡಿಪೆಂಡೆನ್ಸಿ ರಿಮೂವ್ ಮಾಡಿರೋದ್ರಿಂದ ಏನಕ್ಕೆ ರಿಮೂವ್ ಮಾಡಿದ್ವಿ ಅಂತಂದರೆ ಈ ಒಂದು ಪ್ರಾಜೆಕ್ಟಲ್ಲಿ ನಾವು ಯಾವುದೇ ಥರದ ಟೆಸ್ಟ್ ಕೇಸಸ್ನ ಬರೀತಿಲ್ಲ, ಅದಕ್ಕೋಸ್ಕರ ರಿಮೂವ್ ಮಾಡಿದ್ದೀವಿ. ಬಟ್ ಅದನ್ನು ರಿಮೂವ್ ಮಾಡಿದ ಮೇಲೆ ಈ SRC ಫೋಲ್ಡರ್ ಓಪನ್ ಮಾಡಿದಾಗ ಮೇನ್ ಮತ್ತು ಟೆಸ್ಟ್ ಫೋಲ್ಡರ್ ಇರುತ್ತೆ. ಅಲ್ಲಿ ಟೆಸ್ಟ್ ಫೋಲ್ಡರ್ ಒಳಗಡೆಗೆ ನೀವು ಒಂದು ಡಿಫಾಲ್ಟ್ ಪ್ಯಾಕೇಜ್ ಇದೆ, ಹೌದಾ? ಈ ಪ್ಯಾಕೇಜ್ನ ನೀವು ಒಳಗಡೆಗೆ ಒಂದು ಕ್ಲಾಸ್ ಇದೆ, ಡಿಫಾಲ್ಟ್ ಕ್ಲಾಸು ಸ್ಪಾಟಿಫೈ API ಅಪ್ಲಿಕೇಶನ್ ಟೆಸ್ಟ್ ಅಂತೇಳಿ. ಇದನ್ನು ಓಪನ್ ಮಾಡಿದರೆ ನೀವು ನೋಡ್ಬೋದು ಇದರೊಳಗಡೆ ಸಮ್ ಎರರ್ಸ್ ಇದೆ, ಹೌದಾ? ಏನಕ್ಕಪ್ಪ ಅಂತಂದರೆ ನಾವು ಟೆಸ್ಟ್ ಡಿಪೆಂಡೆನ್ಸಿನ ರಿಮೂವ್ ಮಾಡಿದ್ದೀವಿ, ಬಟ್ ಅದಕ್ಕೆ ಸಪೋರ್ಟೆಡ್ ಅನೋಟೇಷನ್ಸ್ನ ನಾವು ಇನ್ನೂ ಹಾಗೆ ಇಟ್ಟಿದ್ದೀವಿ ಇಲ್ಲಿ. ಸೊ ಅದಕ್ಕೋಸ್ಕರ ನಮಗೆ ಎರರ್ ಬರ್ತಿದೆ. ಸೊ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಆ ಡಿಪೆಂಡೆನ್ಸಿನ ವಾಪಸ್ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಈ ಕ್ಲಾಸ್ನ ಡಿಲೀಟ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಈ ಕ್ಲಾಸ್ನ ಡಿಲೀಟ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಇದರ ಅವಶ್ಯಕತೆ ನನಗಿಲ್ಲ. ನಾನು ಮುಂಚೆಗೆ ಹೇಳ್ದಂಗೆ ನಾವು ಟೆಸ್ಟ್ ಕೇಸಸ್ನ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಇದರಲ್ಲಿ. ಸೊ ಅದಕ್ಕೆ ಅದನ್ನು ಡಿಲೀಟ್ ಮಾಡ್ತೀನಿ. ಸೊ ಅದಾದಮೇಲೆ ಅದೇ ರೀತಿ ಇದು ಟೆಸ್ಟ್ ಪ್ಯಾಕೇಜ್ ಆಯಿತು. ಅದೇ ರೀತಿ ಮೇನ್ ಪ್ಯಾಕೇಜ್ ಇದೆ, ಅದರೊಳಗಡೆಗೆ ಜಾವಾ ಮತ್ತು ರಿಸೋರ್ಸಸ್ ಇದೆ. ಜಾವಾ ಫೋಲ್ಡರ್ ಒಳಗಡೆಗೂ ಕೂಡ ಒಂದು ಡಿಫಾಲ್ಟ್ ಪ್ಯಾಕೇಜ್ ಇದೆ. ನಾವೇನು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಪ್ಯಾಕೇಜ್ ನೇಮ್ ಕೊಟ್ಟಿದ್ವಲ್ಲ, ಸೇಮ್ ಪ್ಯಾಕೇಜ್ ನೇಮ್ ಇಲ್ಲೂ ಕೂಡ ಇದೆ, ಹೌದಾ? ಇದ್ರ ಒಳಗಡೆಗೆ ಒಂದು ಡಿಫಾಲ್ಟ್ ಕ್ಲಾಸ್ ಇದೆ. ದಿಸ್ ವಿಲ್ ಬಿ ಅವರ್ ಎಂಟ್ರಿ ಪಾಯಿಂಟ್. ಇದೇ ನಮ್ಮ ಒಂದು ಅಪ್ಲಿಕೇಶನ್ನ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆನಾ, ನೀವು ಪ್ರತಿಯೊಂದು ಜಾವಾ ಕ್ಲಾಸ್ ಬರೆದಾಗೂ ನೀವು ನೋಡಿರ್ತೀರ ಮೇನ್ ಮೆಥಡ್ ಇರುತ್ತೆ, ಹೌದಾ? ಈ ಕ್ಲಾಸಲ್ಲೂ ಮೇನ್ ಮೆಥಡ್ ಇದೆ. ಓಕೆ, ದಿಸ್ ಈಸ್ ಅವರ್ ಎಂಟ್ರಿ ಪಾಯಿಂಟ್. ಆಮೇಲೆ ಯಾವುದು ಎಂಟ್ರಿ ಪಾಯಿಂಟ್ ಕ್ಲಾಸ್ ಇರುತ್ತಲ್ಲ, ಅಲ್ಲಿ ನಾವು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಅನೋಟೇಷನ್ನ ಆ್ಯಡ್ ಮಾಡಿರ್ತೀವಿ. ಈ ಅನೋಟೇಷನ್ ವೆರಿ ಇಂಪಾರ್ಟೆಂಟ್ ಅನೋಟೇಷನ್, ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ರೈಟ್, ಓಕೆ, ಇದು ಎಂಟ್ರಿ ಪಾಯಿಂಟ್ ಆಗಿದೆ. ಸೊ ಅದಾದಮೇಲೆ ನಮಗೆ ರಿಸೋರ್ಸಸ್ ಫೋಲ್ಡರ್ ಇದೆ. ರಿಸೋರ್ಸಸ್ ಫೋಲ್ಡರ್ ಒಳಗಡೆಗೆ ಸ್ಟ್ಯಾಟಿಕ್ಕು ಮತ್ತು ಟೆಂಪ್ಲೇಟ್ಸ್ ಫೋಲ್ಡರ್ ಇದೆ. ಇದನ್ನು ನಾವು REST APIs ಕ್ರಿಯೇಟ್ ಮಾಡ್ತಿದ್ವಿ ಅಂತಂದರೆ 99% ನಾವು ಈ ಫೋಲ್ಡರ್ನ ಟಚ್ ಮಾಡಲಿಕ್ಕೆ ಹೋಗಲ್ಲ. ಬೇಕಂದರೆ ನಾವು ಇದನ್ನು ರಿಮೂವ್ ಮಾಡ್ಬೋದು, ಬಟ್ ನಾನು ಅದನ್ನು ಹಾಗೆ ಇಡ್ತೀನಿ. ಅದಾದಮೇಲೆ ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸ್ ಫೈಲ್ ಇದೆ. ಇದರೊಳಗಡೆಗೆ ಒಂದು ಪ್ರಾಪರ್ಟಿನ ಆ್ಯಡ್ ಮಾಡಿರ್ತಾರೆ ಸ್ಪ್ರಿಂಗ್ ಇನಿಷಿಯಲೈಸ್ ಅವರು, ದಟ್ ಈಸ್ ಸ್ಪ್ರಿಂಗ್ ಡಾಟ್ ಅಪ್ಲಿಕೇಶನ್ ನೇಮ್. ಇದನ್ನು ನಾವು ಬೇಕಂದರೆ ಹಾಗೆ ಇಡ್ಬೋದು, ಇಲ್ಲಾಂದರೆ ರಿಮೂವ್ ಕೂಡ ಮಾಡ್ಬೋದು, ಬಟ್ ನಾನು ಅದನ್ನು ಹಾಗೆ ಬಿಡ್ತೀನಿ, ಏನು ಟಚ್ ಮಾಡಲಿಕ್ಕೆ ಹೋಗಲ್ಲ. ಓಕೆ, ಇದಾದಮೇಲೆ pom.xml ಆಗಿದೆ. ನಾನು ಈಗ pom.xmlನ ಕ್ಲೋಸ್ ಮಾಡ್ತೀನಿ. ಅದಾದಮೇಲೆ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಎಂಟ್ರಿ ಪಾಯಿಂಟ್ ಇದೆ, ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸ್ ಫೈಲ್ ಕೂಡ ಇದೆ. ಈಗೇನು ಮಾಡೋಣ ಅಂತಂದರೆ, ಆಲ್ರೆಡಿ ನಾವು ಆ್ಯಕ್ಚುಯೇಟರ್ ಆ್ಯಡ್ ಮಾಡಿರೋದ್ರಿಂದ ನಮಗೆ ಬೈ ಡಿಫಾಲ್ಟ್ ಆಗಿ ಎಂಡ್ ಪಾಯಿಂಟ್ ಅವೈಲೇಬಲ್ ಇರುತ್ತೆ, ಹೌದಾ? /actuator/health ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ ನೋಡೋಣ, ನಮಗೆ ಅಪ್ಲಿಕೇಶನ್ ರನ್ ಆಗುತ್ತಾ, ಏನಾದರೂ ಎರರ್ ಬರುತ್ತಾ ಏನು ಅಂತ ಚೆಕ್ ಮಾಡೋಣ. ಮೇಕ್ ಶೋರ್ ದಟ್ ನಮಗೆ ಅಪ್ಲಿಕೇಶನ್ ರನ್ ಆಗಬೇಕು, ಟಾಮ್ಕ್ಯಾಟ್ ಸ್ಟಾರ್ಟ್ ಆಗಬೇಕು. ಓಕೆ, ಅಫ್ಕೋರ್ಸ್ ನಾವು ಯಾವುದೇ ಥರದ ಕೋಡ್ ಬರೆದಿಲ್ಲ, ಯಾವುದೇ ಥರ APIನ ಕ್ರಿಯೇಟ್ ಮಾಡಿಲ್ಲ, ಬಟ್ ಅವರ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಬೇಕು ಯಾವುದೇ ಥರದ ಎರರ್ ಇಲ್ದಂಗೆ. ನಾನು ಅದನ್ನೇ ಮಾಡ್ತೀನಿ. ಅಪ್ಲಿಕೇಶನ್ನ ಇನ್ನೊಂದು, ನೀವು ಯಾವಾಗಲೂ ಅಪ್ಲಿಕೇಶನ್ನ ಡೆವಲಪ್ ಮಾಡ್ತಾ ಇದ್ದೀರಾ ಅಂತಂದರೆ, ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದೆ ಅಂತಂದಾಗ
ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅಪ್ಲಿಕೇಶನ್ನ ರನ್ ಮಾಡೋದ್ರ ಬದಲು ಡಿಬಗ್ ಮಾಡಿರಿ. ಓಕೆನಾ, ಲೆಟ್ಸ್ ಸಪೋಸ್ ನೀವು ರನ್ ಮಾಡಿದ್ರಿ ಅಂತ ಇಟ್ಕೊಳ್ರಿ, ಏನೋ ಒಂದು ಎರರ್ ಬರುತ್ತೆ, ಅದನ್ನು ನೀವು ಡಿಬಗ್ ಮಾಡಬೇಕು ಅಂತಂದರೆ ಮತ್ತೆ ಅಪ್ಲಿಕೇಶನ್ನ ಸ್ಟಾಪ್ ಮಾಡಬೇಕು, ಮತ್ತೆ ಡಿಬಗ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಬದಲಿ ಯಾವಾಗಲೂ ಅದ್ರ ಬದಲಾಗಿ ಏನು ಮಾಡಿರಿ ಅಂತಂದರೆ ಆಲ್ವೇಸ್ ನೀವು ಅಪ್ಲಿಕೇಶನ್ನ ಡಿಬಗ್ ಮಾಡಿರಿ, ಅಂದರೆ ಡಿಬಗ್ ಮೋಡಲ್ಲಿ ರನ್ ಮಾಡಿರಿ. ಓಕೆನಾ, ನೀವು ಯಾವಾಗ ಬೇಕೋ ಆವಾಗ ಆಟೋಮೆಟಿಕಲಿ ಏನಾದರೂ ಇಶ್ಯೂ ಬಂತು ಅಂತಂದರೆ ಡಿಬಗ್ ಪಾಯಿಂಟ್ ಆ್ಯಡ್ ಮಾಡಿ ನೀವು ಡಿಬಗ್ ಮಾಡ್ಬೋದು ಅಪ್ಲಿಕೇಶನ್ನ. ರೈಟ್, ನಾನು ಕೂಡ ಅದನ್ನೇ ಮಾಡ್ತೀನಿ, ಅಪ್ಲಿಕೇಶನ್ನ ಡಿಬಗ್ ಮೋಡಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ನಾವು ವೆರಿಫೈ ಮಾಡೋಣ. ರೈಟ್, ಓಕೆ, ಟಾಮ್ ಕ್ಯಾಟ್ ಇನಿಷಿಯಲೈಸ್ ಆಗಿದೆ ಪೋರ್ಟ್ 8080 ಇಲ್ಲಿ. ಅದೇ ರೀತಿ ಟಾಮ್ ಕ್ಯಾಟ್ ಸ್ಟಾರ್ಟೆಡ್ ಆನ್ ಪೋರ್ಟ್ 8080. ನೋಡ್ಬೋದು, ಎಕ್ಸ್ಪೋಸಿಂಗ್ ಒನ್ ಎಂಡ್ ಪಾಯಿಂಟ್ ಬಿನೀತ್ ದ ಬೇಸ್ ಪಾತ್ /ಆ್ಯಕ್ಚುಯೇಟರ್, ಅಂದರೆ ಈ ಆ್ಯಕ್ಚುಯೇಟರಲ್ಲಿ ಒಂದು ಎಂಡ್ ಪಾಯಿಂಟ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಓಕೆ, ಸೊ ಇದನ್ನು ಆಲ್ರೆಡಿ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಇದನ್ನು ವೆರಿಫೈ ಮಾಡೋದಕ್ಕೆ ಬ್ರೌಸರಿಗೆ ಹೋಗೋಣ. ಸೊ ನಾನೇನು ಮಾಡ್ತೀನಿ, ಬ್ರೌಸರಲ್ಲಿ ಲೋಕಲ್ ಹೋಸ್ಟ್ 8080 ಈ ಒಂದು URL ಅಪ್ಲಿಕೇಶನ್ ಟಾಮ್ ಕ್ಯಾಟ್ ಸ್ಟಾರ್ಟ್ ಆಗಿರೋದು /actuator/health. ಬೂಮ್, ನೋಡ್ಬೋದು ನಮಗೆ ಸ್ಟೇಟಸ್ ಅಪ್ ಅಂತ ಇದೆ, ವಿಚ್ ಮೀನ್ಸ್ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ರನ್ನಿಂಗ್ ಸ್ಟೇಟಲ್ಲಿದೆ, ಯಾವುದೇ ಥರದ ಇಶ್ಯೂ ಇಲ್ಲ ಅಪ್ಲಿಕೇಶನಲ್ಲಿ, ಅಪ್ಲಿಕೇಶನ್ ಹೆಲ್ದಿ ಆಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಇದನ್ನು ಈ ಎಂಡ್ ಪಾಯಿಂಟ್ನ ನಾವು ಆ್ಯಡ್ ಮಾಡಿಲ್ಲ, ಆ್ಯಕ್ಚುಯೇಟರ್ ನಾವೇನು ಆ್ಯಡ್ ಮಾಡಿದ್ವಲ್ಲ ಎಂಡ್ ಪಾಯಿಂಟು, ಆ ಎಂಡ್ ಪಾಯಿಂಟಲ್ಲೇ ನಮಗೆ ಇನ್ಫಾರ್ಮೇಷನ್ ಬರ್ತಾ ಇದೆ. ರೈಟ್, ಸೊ ಇದಾದಮೇಲೆ ನನಗೆ ಅಪ್ಲಿಕೇಶನ್ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಮೇ ಬಿ ಅಪ್ಲಿಕೇಶನ್ ನೇಮ್ ಆಗಿರ್ಬೋದು, ಅಪ್ಲಿಕೇಶನ್ ವರ್ಷನ್ ಆಗಿರ್ಬೋದು, ಅದೇ ರೀತಿ ಅಪ್ಲಿಕೇಶನ್ನ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಅದನ್ನೆಲ್ಲ ಆ್ಯಡ್ ಮಾಡಬೇಕು ಅಂತಂದರೆ ಫ್ಯೂ ಪ್ರಾಪರ್ಟೀಸ್ನ ನಾವು ಕಾನ್ಫಿಗರ್ ಮಾಡ್ತೀವಿ ಪ್ರಾಪರ್ಟಿ ಫೈಲಲ್ಲಿ. ಸೊ ಅದರಿಂದ ನಾವು ಆ API ಇನ್ಫಾರ್ಮೇಷನ್ನ ನಾವು ಚೆಕ್ ಮಾಡೋದು, ಅಂದರೆ ಅಪ್ಲಿಕೇಶನ್ ಇನ್ಫಾರ್ಮೇಷನ್ನ ನಾವು ಈಸಿಯಾಗಿ ವ್ಯೂ ಮಾಡ್ಬೋದು. ಓಕೆ, ಅದನ್ನು ಕೂಡ ನಾವು ಕಾನ್ಫಿಗರ್ ಮಾಡೋಣ. ಇದನ್ನೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಬಟ್ ಸ್ಟಿಲ್ ಸಿನ್ಸ್ ನಾವೊಂದು APIನ ಪ್ರೊಡಕ್ಷನ್ ರೆಡಿ API ಕ್ರಿಯೇಟ್ ಮಾಡ್ತಿರೋದ್ರಿಂದ ನಾವು ಒಂದು ರಿಯಲ್ ಟೈಮಲ್ಲಿ ಯಾವ ರೀತಿ ಇರುತ್ತಲ್ಲ ಅದೆಲ್ಲದನ್ನು ನಾವು ಇದರಲ್ಲೂ ಇನ್ಕ್ಲೂಡ್ ಮಾಡ್ತಿದ್ದೀವಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನಾವು ಎನೇಬಲ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಯಾವ ಪ್ರಾಪರ್ಟಿ ಆ್ಯಡ್ ಮಾಡ್ತೀನಪ್ಪ ಅಂತಂದರೆ ಮ್ಯಾನೇಜ್ಮೆಂಟ್ ಡಾಟ್ ಎಂಡ್ ಪಾಯಿಂಟ್ಸ್ ಡಾಟ್ ವೆಬ್ ಡಾಟ್ ಎಕ್ಸ್ಪೋಜರ್ ಡಾಟ್ ಇನ್ಕ್ಲೂಡ್ ಈಸ್ ಈಕ್ವಲ್ ಟು ನಾನೇನು ಮಾಡ್ತೀನಿ ಸ್ಟಾರ್ ಅಂತ ಕೊಡ್ತೀನಿ. ಅಂದರೆ ನನಗೆ ಎಲ್ಲ ವೆಬ್ API ಎಂಡ್ ಪಾಯಿಂಟ್ಸನ್ನು ನಾನು ಎಕ್ಸ್ಪೋಸ್ ಮಾಡಬೇಕು. ಓಕೆನಾ, ಅದಕ್ಕೋಸ್ಕರ ಸ್ಟಾರ್ ಅಂತ ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ ಮ್ಯಾನೇಜ್ಮೆಂಟ್ ಡಾಟ್ ಎಂಡ್ ಪಾಯಿಂಟ್ ಡಾಟ್ ಹೆಲ್ತ್, ನನಗೆ ಹೆಲ್ತ್ ಡೀಟೇಲ್ಸ್ನ ಶೋ ಮಾಡಬೇಕು. ಸೊ ಅದಕ್ಕೋಸ್ಕರ ಹೆಲ್ತ್ ಡಾಟ್ ಶೋ ಡೀಟೇಲ್ಸ್ ಈಸ್ ಈಕ್ವಲ್ ಟು ಆಲ್ವೇಸ್ ಅಂತ ಕೊಡ್ತೀನಿ. ರೈಟ್, ಮೇಕ್ ಶೋರ್ ದಟ್ ಇಲ್ಲಿ ಎಂಡ್ ಪಾಯಿಂಟ್ ನಾಟ್ ಎಂಡ್ ಪಾಯಿಂಟ್ಸ್, ಇಲ್ಲಿ ಫಸ್ಟ್ನೇ ಪ್ರಾಪರ್ಟಿಲಿ ಮಾತ್ರ ಎಂಡ್ ಪಾಯಿಂಟ್ಸು, ಇನ್ನು ಉಳಿದಿರೋದು ಮ್ಯಾನೇಜ್ಮೆಂಟ್ ಡಾಟ್ ಎಂಡ್ ಪಾಯಿಂಟ್ ಡಾಟ್ ಹೆಲ್ತ್ ಡಾಟ್ ಶೋ ಡೀಟೇಲ್ಸಲ್ಲಿ ಜಸ್ಟ್ ಎಂಡ್ ಪಾಯಿಂಟ್ ಅಷ್ಟೇ, ಇದನ್ನು ಮಿಸ್ಟೇಕ್ ಮಾಡಬೇಡಿ. ಅದಾದಮೇಲೆ ನಾನೇನು ಮಾಡ್ತೀನಿ, ಇನ್ನೊಂದು ಪ್ರಾಪರ್ಟಿನ ಆ್ಯಡ್ ಮಾಡ್ತೀನಿ, ಮ್ಯಾನೇಜ್ಮೆಂಟ್ ಡಾಟ್ ಇನ್ಫೋ. ನನಗೆ ಇನ್ಫಾರ್ಮೇಷನ್ನ ಅಂದರೆ ಇನ್ಫೋ ಟ್ಯಾಕ್ಸ್ನ, ನಾಟ್ ಇನ್ಫೋ ಟ್ಯಾಕ್ಸ್ ಅಲ್ಲ, ಇನ್ಫೋ ಪ್ರಾಪರ್ಟೀಸ್ನ ಎನೇಬಲ್ ಮಾಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇನ್ಫೋ ಡಾಟ್ ಎನ್ವಿರಾನ್ಮೆಂಟ್ ಡಾಟ್ ಎನೇಬಲ್ಡ್ ಈಸ್ ಈಕ್ವಲ್ ಟು ಟ್ರೂ. ನಾನಿಲ್ಲಿ ಟ್ರೂ ಅಂತ ಕೊಡ್ತೀನಿ. ರೈಟ್, ಸೊ ಅದಾದಮೇಲೆ ಈಗ ನಾನು ಅಪ್ಲಿಕೇಶನ್ ಇನ್ಫಾರ್ಮೇಷನ್ಸ್ನ ಆ್ಯಡ್ ಮಾಡಬೇಕಂದ್ರೆ API ವರ್ಷನ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಅದನ್ನೆಲ್ಲ ಆ್ಯಡ್ ಮಾಡೋದಕ್ಕೆ ಮೇಕ್ ಶೋರ್ ದಟ್ ಆ ಇನ್ಫೋದಿಂದನೇ ಸ್ಟಾರ್ಟ್ ಆಗಬೇಕದೆಲ್ಲ. ಓಕೆ, ಇನ್ಫೋ ಡಾಟ್ ಆ್ಯಪ್ ಡಾಟ್ ನೇಮ್ ಈಸ್ ಈಕ್ವಲ್ ಟು ಇಲ್ಲೇನು ಮಾಡೋಣ, ಸ್ಪಾಟಿಫೈ API ಅಂತ ಕರಿತೀನಿ. ಅದೇ ರೀತಿ ಇನ್ಫೋ ಡಾಟ್ ಆ್ಯಪ್ ಡಾಟ್ ವರ್ಷನ್ನು, ಸೊ ಇಲ್ಲಿ ವರ್ಷನ್ನು 1.0.0 ಅಂತ ಕೊಡ್ತೀನಿ. ಸೊ ಇನ್ಫೋ ಡಾಟ್ ಆ್ಯಪ್ ಡಾಟ್ ಡಿಸ್ಕ್ರಿಪ್ಷನ್ ಈಸ್ ಈಕ್ವಲ್ ಟು, ಇಲ್ಲಿ ಡಿಸ್ಕ್ರಿಪ್ಷನ್ನ ಕೊಡ್ಬೋದು. ನಾನೇನು ಮಾಡ್ತೀನಿ, ಸ್ಪಾಟಿಫೈ ರೆಸ್ಟ್ APIs. ಓಕೆ, ಸೇವ್ ಮಾಡೋಣ. ಸೊ ಇದಿಷ್ಟು ಇನ್ಫಾರ್ಮೇಷನ್ನ ನಾವು ಆ್ಯಡ್ ಮಾಡಿದ್ದೀವಿ. ಓಕೆ, ಈ ಇಷ್ಟು ಇನ್ಫಾರ್ಮೇಷನು ನಮಗೆ ಆ ಒಂದು ಆ್ಯಕ್ಚುಯೇಟರ್ ಎಂಡ್ ಪಾಯಿಂಟ್ನ ನಾವು ಟ್ರಿಗರ್ ಮಾಡಿದಾಗ, ಹೈಟ್ ಮಾಡಿದಾಗ ನಮಗೆ ಈ ಇನ್ಫಾರ್ಮೇಷನ್ ಬರುತ್ತೆ. ರೈಟ್, ಸೊ ಆಲ್ರೆಡಿ ಒಂದು ಎಂಡ್ ಪಾಯಿಂಟ್ನ ನಾವು ಚೆಕ್ ಮಾಡಿದ್ವಿ, /actuator/health. ಅದೇನು ಮಾಡುತ್ತೆ, ಅಪ್ಲಿಕೇಶನ್ ಸ್ಟೇಟಸ್ನ ತೋರಿಸುತ್ತೆ ನಿಮಗೆ. ಅದೇ ರೀತಿ ಇದೇನು ಮಾಡುತ್ತೆ, ಇನ್ನೊಂದು ಎಂಡ್ ಪಾಯಿಂಟ್ ಏನು ಮಾಡುತ್ತೆ, ಇಟ್ ವಿಲ್ ಶೋ ದಿ ಅಪ್ಲಿಕೇಶನ್ ಇನ್ಫಾರ್ಮೇಷನ್, ಆ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ನಾನು ಇದನ್ನು ಸ್ಟಾಪ್ ಮಾಡಿಬಿಟ್ಟು ರೀಸ್ಟಾರ್ಟ್ ಮಾಡ್ತೀನಿ. ಓಕೆ, ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿದೆ. ಸೊ ಮತ್ತೆ ವಾಪಸ್ ಬ್ರೌಸರಿಗೆ ಹೋಗೋಣ. ಸೊ ಇದನ್ನು ನಾನು ಇನ್ನೊಂದು ಸಲ ರೀಲೋಡ್ ಮಾಡ್ತೀನಿ,
ಸೊ ಈಗ ನೀವು ನೋಡ್ಬೋದು ರಿಲೋಡ್ ಮಾಡಿದಾಗ ಬೇರೆ ಬೇರೆ ನಮಗೆ ಇನ್ಫಾರ್ಮೇಷನ್ಸ್ ಕೂಡ ಬರ್ತಾ ಇದೆ. ಓಕೆ, ಕಾಂಪೊನೆಂಟ್ಸಲ್ಲಿ ಡಿಸ್ಕ್ ಬೇಸ್ ಇದೆ, ಪಿಂಗ್ ಇದೆ, SSL ಇದೆ. ಓಕೆ, ಡಿಫ್ರೆಂಟ್ ಅಪ್ಲಿಕೇಶನ್ನ ಅಂದರೆ ಡಿಫ್ರೆಂಟ್ ಕಾಂಪೊನೆಂಟ್ಸಿನ ಸ್ಟೇಟಸ್ನ ಕೂಡ ತೋರಿಸುತ್ತೆ. ಮುಂಚೆ ಬರೀ ಅಪ್ಲಿಕೇಶನ್ ಸ್ಟೇಟಸ್ ಮಾತ್ರ ತೋರಿಸ್ತಿತ್ತು. ಈಗ ಅಪ್ಲಿಕೇಶನಲ್ಲಿ ಎಷ್ಟೊಂದು ಲೈಬ್ರರೀಸ್ ಆ್ಯಡ್ ಮಾಡಿರ್ತೀವಿ, ಮೇ ಬಿ ನಾವು MySQL ಡೇಟಾಬೇಸಿಗೆ ಕನೆಕ್ಟ್ ಆಗಿರ್ತೀವಿ, ಅದರದ್ದೆಲ್ಲ ಸ್ಟೇಟಸ್ನ ಕೂಡ ತೋರಿಸುತ್ತೆ. ರೈಟ್, ಓಕೆ. ಸೊ ಇದಾದಮೇಲೆ actuator/info ಅಂತ ಒಂದಿದೆ. ಅದನ್ನು ಎಂಟರ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಮಗೆ ಆ ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಬರುತ್ತೆ. ನಮಗೆ ಇದರಿಂದ ನಮಗೆ ಈಸಿಯಾಗಿ ವರ್ಷನ್ ಗೊತ್ತಾಗುತ್ತೆ, ಯಾವ ವರ್ಷನ್ನ ನಾವು ಡಿಪ್ಲಾಯ್ ಮಾಡಿ. ಲೆಟ್ಸ್ ಸಪೋಸ್ ಈಗ ನಾವು ಕ್ರಿಯೇಟ್ ಮಾಡ್ತೀವಿ, ಕಸ್ಟಮರಿಗೆ ಕೊಡ್ತೀವಿ, ಸ್ವಲ್ಪ ದಿನ ಆದಮೇಲೆ ಕಸ್ಟಮರ್ ಏನೋ ಚೇಂಜಸ್ ಕೇಳ್ತಾರೆ. ಸೊ ಆವಾಗ ಮತ್ತೆ ಹೊಸ ವರ್ಷನ್ನ ನಾವು ಅವರಿಗೆ ಕೊಡ್ತೀವಿ. ಆ ವರ್ಷನ್ನ ನಾವು ಚೇಂಜ್ ಮಾಡಿರ್ತೀವಿ, ಹೌದಾ. ನಮಗೆ ಈಗ ಅವ್ರಿಗೆ ಕಸ್ಟಮರಿಗೆ ಕೊಟ್ಟಾಗ ನಮಗೆ ಗೊತ್ತಾಗಬೇಕಾಗಿರುತ್ತೆ, ಚೆಕ್ ಮಾಡಬೇಕಾಗಿರುತ್ತೆ ಯಾವ ವರ್ಷನ್ನ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ, ಯಾವ ವರ್ಷನ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಗೊತ್ತಾಗೋದಕ್ಕೆ. ಸೊ ಇಲ್ಲಿ ನಾವೆಲ್ಲ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿದ್ವಿ ಅಂತಂದರೆ ನಾವು ಪ್ರೊಡಕ್ಷನಲ್ಲಿ ಜಸ್ಟ್ ಈ ಒಂದು ಎಂಡ್ ಪಾಯಿಂಟ್ನ ಹಿಟ್ ಮಾಡಿದರೆ ಸಾಕು, ಯಾವ ವರ್ಷನ್ ಇದೆ, ಕಸ್ಟಮರಿಗೆ ಯಾವ ವರ್ಷನ್ ನಾವು ಕೊಟ್ಟಿದ್ದೀವಿ ಅಂತ ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಒಂದು actuator/info ಅನ್ನೋ ಒಂದು ಎಂಡ್ ಪಾಯಿಂಟ್ನ ಎಕ್ಸ್ಪೋಸ್ ಮಾಡಿರ್ತೀವಿ. ಸೊ ಇದ್ರೊಳಗೆ ನಮಗೆ ಗೊತ್ತಾಗೋಗ್ಬಿಡುತ್ತೆ, ನೇಮ್ ಆಗಿರ್ಬೋದು, ವರ್ಷನ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಎಲ್ಲ ನಮಗೆ ಸಿಗುತ್ತೆ. ರೈಟ್, ಪರ್ಫೆಕ್ಟ್, ಆಸಮ್. ಸೊ ಈ ವಿಡಿಯೋದಲ್ಲಿ ಏನು ಕಲ್ತ್ವಿ ನಾವು, ಪ್ರಾಜೆಕ್ಟ್ನ ಅಂದರೆ ಒಂದು ಬ್ಯಾಕ್ ಎಂಡ್ ಪ್ರಾಜೆಕ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅದನ್ನು ಕ್ರಿಯೇಟ್ ಮಾಡಿದ್ವಿ. ಅದೇ ರೀತಿ ನಾವು ಆ್ಯಕ್ಚುಯೇಟರ್ನ ಆ್ಯಡ್ ಮಾಡಿದ್ವಿ, ವೆಬ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ವಿ, ಲಾಂಬಾಗ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿ ಬೇಸಿಕ್ ಎಂಡ್ ಪಾಯಿಂಟ್ಸ್ನ ಎಕ್ಸ್ಪೋಸ್ ಮಾಡಿದ್ವಿ. ರೈಟ್, ಹೆಲ್ತ್ ಚೆಕ್ ಆಗಿರ್ಬೋದು, ಅಪ್ಲಿಕೇಶನ್ ಇನ್ಫೋ ಎಂಡ್ ಪಾಯಿಂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಎಕ್ಸ್ಪೋಸ್ ಮಾಡಿದ್ದೀವಿ. ಪರ್ಫೆಕ್ಟ್. ಐ ಥಿಂಕ್ ಈ ವಿಡಿಯೋಗೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ವಿ ವಿಲ್ ಸ್ಟಾರ್ಟ್ ದ APIs, ಸಾಂಗ್ಸ್ API, ಆಲ್ಬಮ್ಸ್ API, ಆ ರೀತಿ ಡಿಫ್ರೆಂಟ್ APIಸ್ನ ಕ್ರಿಯೇಟ್ ಮಾಡಿ ಡೇಟಾಬೇಸ್ ಜೊತೆಗೆ ಕನೆಕ್ಟ್ ಮಾಡ್ತಾ ಹೋಗೋಣ. ಆಸಮ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಸಾಕಷ್ಟು ವಿಷಯನ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ನ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಹಾಗೆಯೇ ನಿಮ್ಮ ಸಜೆಷನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ಲೈಕ್ ಮಾಡಿರಿ. ಎಲ್ಲಿಂದ ನೀವು ಈ ವಿಡಿಯೋಸ್ನೆಲ್ಲ ವಾಚ್ ಮಾಡ್ತಿದ್ದೀರಾ, ಯಾವ ಸ್ಟೇಟಿಂದ ವಾಚ್ ಮಾಡ್ತಿದ್ದೀರಾ, ಯಾವ ಊರಿಂದ ವಾಚ್ ಮಾಡ್ತಿದ್ದೀರಾ ಎಲ್ಲ ಕಮೆಂಟಲ್ಲಿ ತಿಳಿಸ್ರಿ. ಯಾವುದೆಲ್ಲ ಫೀಚರ್ಸ್ನ ಇನ್ಕ್ಲೂಡ್ ಮಾಡಬೇಕು, ಏನೆಲ್ಲ ಈ ಒಂದು ಸೀರೀಸಲ್ಲಿ ಹೇಳ್ಕೊಡ್ಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಬ್ಬರು ಕಮೆಂಟ್ಸ್ನ ನಾನು ನೋಡ್ತೀನಿ, ಅದನ್ನು ನಾನು ರಿಯಾಕ್ಟ್ ಕೂಡ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.